ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಬೆಳಗ್ಗೆ ಒಂದು ಬ್ಯಾಡ್ ನ್ಯೂಸು. ನಮ್ಮ ಎಚ್ ಡಿ ಕೋಟೆ ಭಾಗದಲ್ಲಿ ರೈತರ ಮೇಲೆ ಒಂದು ಕಾಡಾನೆ ದಾಳಿ ಮಾಡಿ ಸಾವು ಬದುಕಿನ ಹೋರಾಡ್ತಿರೋಂಥ ಮಾಹಿತಿ ಇದೆ. ಏನು ರೈತರು ಎಲ್ಲ ಜಮೀನಿಗೆ ಹೋಗಿದಂಥ ಸಂದರ್ಭದಲ್ಲಿ ಕಾಡಾನೆ ದಾಳಿ ಮಾಡಿದೆ ಅಂತೇಳಿ ದಿನ ಈ ಥರ ಘಟನೆಗಳು ನಡೆದಾಗ ಯಾರಿಗಾದರೂ ತುಂಬ ಬೇಜಾರಾಗುತ್ತೆ. ಈ ಮಾನವ ಮತ್ತು ಆನೆ ಸಂಘರ್ಷ ಯಾವಾಗ ಕೊನೆ ಆಗ್ತದೋ ಆ ದೇವರಿಗೆ ಗೊತ್ತು. ತುಂಬ ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಭಯಂಕರ ಬೇಸಿಗಿರೋದ್ರಿಂದ ಕಾಡಲ್ಲಿ ನೀರಿನ ಕೊರತೆ ಆದಾಗ ರೈತರ ಜಮೀನುಗಳಿಗೆ, ತೋಟಗಳಿಗೆ ಆನೆಗಳು ಲಗ್ಗೆಡೋದು 100% ಗ್ಯಾರಂಟಿ. ಬೆಳಗಿನ ಹೊತ್ತು 9-10 ಗಂಟೆ ಸಮಯಕ್ಕೆ ತೋಟಗಳಿಗೆ ಆಗೋರಿಗೆ ಈಗ ನಿಮಗೆ ಗೊತ್ತಿರ್ಬೋದು, ಫೆಬ್ರವರಿ ತಿಂಗಳಲ್ಲಿ ಬೀಳುವಂಥ ಥರ ಹಿಬ್ನಿ ಬೀಳ್ತಾ ಇದೆ. ಮತ್ತು ಅದೇ ರೀತಿ ಒಂದು ಘಟನೆ ನೋಡಿ, ನೆನ್ನೆ ಬೇಲೂರಿಂದ ಮೂಡಿಗೆರೆ ಮತ್ತು ಸಕಲೇಶ್ಪುರ ಜಂಕ್ಷನ್ ಬಳಿ ಅಲ್ಲಿ ಒಂದು ಅದ್ಭುತವಾದ ಒಂದು ಹೋಟೆಲ್ ಇದೆ. ಹೋಟೆಲ್ ಹೆಸರು ಬಂದು ಕಾಫಿ ಗ್ರೋವರ್ಸ್ ಅಂತೇಳಿ. ಅದರ ಅಣತಿ ದೂರದಲ್ಲೇ ನೆನ್ನೆ ನಡೆದಂಥ ಘಟನೆ. ನೆನ್ನೆ ಅಲ್ಲಿ ಅವರು ಸ್ಥಳೀಯರು ಹೇಳಿದ್ರಂತೆ, ಕಾಡಲ್ಲಿ ಆನೆದೆ, ಹೋಗ್ಬೇಡಿ ಅಂತೇಳಿ. ಆದರೂ ಅದಕ್ಕೆ ಮೀರಿ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಹೋಗಿದ್ದಾರೆ, ಆನೆಗೆ ದಾಳಿಯಾಗಿದ್ದಾರೆ. ಅವರು ಅಟ್ಲೀಸ್ಟ್ ಆ ಗ್ರಾಮಸ್ಥರ ಮಾತಿಗೆ ಒಂಚೂರು ಮನ್ನಣೆ ಕೊಟ್ಟು ವೆಯ್ಟ್ ಮಾಡಿ ಹೋಗಿದ್ರು, ಇಂಥ ಘಟನೆ ನಡೆದಿರಲಿಕ್ಕಿಲ್ಲ. ಯಾಕೆ ಅಷ್ಟೊಂದು ಆತುರ? ಅಲ್ಲಿ ಹೋಗಿ ಏನು ಮಾಡ್ತಾರೆ? ಪಟಾಕಿ ಸಿಡಿಸಿ ಓಡಿಸ್ಬೇಕಾಗುತ್ತೆ. ಪಟಾಕಿ ಸಿಡಿಸಿ ಓಡಿಸಿ ಆದಮೇಲೆ ಇನ್ನು ಏನಂತ ವಿಚಾರ ಅಂತ ಹೇಳಿದ್ರೆ, ನಮ್ಮ ಕೊಡಗಿನ ಥರ ದಟ್ಟ ಅರಣ್ಯಗಳಿಲ್ಲ. ಅಲ್ಲಿ ದಟ್ಟ ಅರಣ್ಯ ಇದೆ, ಆದರೆ ವಿಸ್ತೀರ್ಣ ತುಂಬ ಚಿಕ್ಕದು. 5 ಎಕರೆ 6 ಎಕರೆ ಮತ್ತು ತೋಟ, ಗದ್ದೆ, ಪುನಃ ಒಂದು 5-6 ಎಕರೆ ಕಾಡು. ಈ ಥರ ಇದ್ದಾಗ ಅಲ್ಲಿ ಆನೆಗಳು ಯಾವಾಗಲೂ ಅಟ್ಯಾಕಿಂಗ್ ಮೋಡಲ್ಲೇ ಇರ್ತವೆ. ತುಂಬ ಹುಷಾರಾಗಿರಬೇಕು. ಹುಷಾರಾಗಿ ಹ್ಯಾಂಡಲ್ ಮಾಡಿದ್ರೆ ಮಾತ್ರ ಜೀವನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಜೀವ ಹೋದ ನಂತರ. ಅದೇ ರೀತಿ ಭೀಮ ನೆನ್ನೆ ಎಲ್ಲ ಕಡೆನೂ ಕಾಣಿಸ್ಕೊಳ್ತಾ ಇದ್ದಾನೆ. ತುಂಬ ಚೆನ್ನಾಗಿದ್ದಾನೆ. ಭೀಮನಿಗೆ ನೀವು ನೋಡ್ಬೋದು, ಮದ ಕಮ್ಮಿಯಾಗಿಲ್ಲ. ಭೀಮನಿಗೆ ಇನ್ನು ಇದರ ಮೇಲೆ ದಿನ ಹೋದಂತೆ ಮದ ಕಮ್ಮಿ. ಒಂದು ತಿಂಗಳ ನಂತರ ಆಲ್ಮೋಸ್ಟ್ ಭೀಮನಿಗೆ ಮದ ಎಲ್ಲ ನಿಲ್ಲುತ್ತೆ. ಮತ್ತು ಭೀಮ ಅಲ್ಲಿಂದ ಕಣ್ಮರೆಯಾಗಿ ಇನ್ನೇನು ಸೆಪ್ಟೆಂಬರ್ 2nd ವೀಕಿಂದ ಮತ್ತೆ ಮದ ಬರ್ಬೋದು ಭೀಮನಿಗೆ. ಅಷ್ಟಕ್ಕೆ ಭೀಮನಿಗೂ ಮದ ಬರೋ ಟೈಮು. ಅದೇ ರೀತಿ ಕ್ಯಾಪ್ಟನ್ಗೆ ಮದ ಬಂದಿರುವಂಥ ಚಾನ್ಸು ಜಾಸ್ತಿ ಇದೆ. ನಿನ್ನೆ ನಡೆದ ಘಟನೆಗೆ ಬೇಲೂರು ಭಾಗದಲ್ಲಿ ಎಲ್ಲ ಹೇಳ್ತಿದ್ರು ಪೆನ್ಸಿಲ್ ಕೋರೆ ಅಟ್ಯಾಕ್ ಮಾಡುತ್ತಂತ. ಪೆನ್ಸಿಲ್ ಕೋರೆ ಅಟ್ಯಾಕ್ ಮಾಡಲಿಲ್ಲ, ಬೇರೆ ಆನೆ KP ಕಲರ್ 1, 2 ಅಂತಿದೆ. ಅದರಲ್ಲಿ 2 ಅದು ನೋಡೋದಕ್ಕೂ ಏಕಲವ್ಯನ ಥರ ಇದೆ ಅಂತ ಹೇಳ್ತಾಯಿದ್ರು. ಇದು ಬಂದು ಪೆನ್ಸಿಲ್ ಕೋರೆ ಆ ಥರ ದಾಳಿ ಮಾಡಿದ್ದು ಏನೋ ಗೊತ್ತಿಲ್ಲ. ಆದರೆ ನೆನ್ನೆ ನಡೆದ ಘಟನೆ ಅದು ಕಾರಣ ಆಗೋದಿಲ್ಲ. ಅದೇ ರೀತಿ ಇನ್ನು ನಮ್ಮ ರಾಯಣ್ಣ ಬಂದು ಆಲ್ರೆಡಿ ದುಬಾರೆ ಕ್ಯಾಂಪಲ್ಲಿ ಪಳಗಿ ಹೊರಗಡೆ ಬಂದಿದ್ದಾನೆ. ಅದನ್ನ ನೋಡ್ಕೊಂಡಿರೋಂಥ ಮಾವುತರ ಹೆಸರು ಬಂತು ಮಂಜು ಅಂತೇಳಿ. ಮತ್ತು ಇನ್ನು ಒಬ್ಬರು ಅಸಿಸ್ಟೆಂಟ್ ETF ಸಿಬ್ಬಂದಿ ಅವ್ರಿಗೆ ಅಸಿಸ್ಟೆಂಟಾಗಿ ಇಬ್ಬರು ಸೇರ್ಕೊಂಡು ಪಳಗಿಸಿದ್ದಾರೆ. ಅದೇ ರೀತಿ ಈಗ ಮೊನ್ನೆ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಂಥ ಆನೆ ಮೇ ಬಿ ಆಟೋಕ್ಕೆ ಗುದ್ದುತ್ತಿದ್ದಂಥ ಆನೆ ಇತ್ತಲ್ವ, ಆ ಆನೆದ ದಂತ ಕಟ್ಟಾಗಿರ್ಬೋದು. ಅದೇ ಆನೆ ಕಾಣುತ್ತೆ ಕ್ಯಾಪ್ಚರ್ ಆಗಿದ್ದು. ಚೆನ್ನಾಗಿರ್ತದೆ. ಅದೇ ರೀತಿ ಈಗ ನಮ್ಮ ಏನು ಪೆನ್ಸಿಲ್ ಕೋರೆ, KP ಕಲರ್ 1, KP ಕಲರ್ 2, ಜೂನಿಯರ್ ಕರಡಿ ಇವೆಲ್ಲ ಒಂದು ಗ್ರೂಪಲ್ಲಿದ್ದು. ನಿಮಗೆ ಇದ್ದಕ್ಕಿದ್ದಂಗೆ ಅಲ್ಲಿ ಒಂದು ತರಲೆ ಆನೆ ಇತ್ತು. ನೀವು ನೋಡ್ರೂ ಇರ್ಬೋದು, ಭೀಮನ ಮೈ ಮೇಲೆ ಹತ್ತಿ ಎಲ್ಲ ಆಟ ಆಡಿಕೊಂಡು ಭಾರಿ ಜೋರಾಗಿತ್ತು ಹೋದ ಕೆಲವು ತಿಂಗಳ ಹಿಂದೆ. ಆ ಆನೆ ನಿಗೂಢ ಈ ಕಣ್ಮರೆ ಆಗಿದೆಯಲ್ಲ, ಎಲ್ಲಿ ಇರ್ಬೋದು ಅಂತೇಳಿ ಎಲ್ಲರೂ ಅದರ ಬಗ್ಗೆ ತಲೆಗೆಡಿಸ್ಕೊಂಡಿದ್ರು. ಗೆಳೆಯರೊಬ್ಬರು ಸಿಕ್ಕಿದ್ರು, ಅವರು ಹೇಳಿದರು ಆ ಆನೆ ಬಂದು ಭೀಮ ನಿಮಗೆ ಗೊತ್ತಿರ್ಬೋದು, ಕ್ಯಾಪ್ಟನ್ ಒಟ್ಟಿಗೆ ಫೈಟೆಲ್ಲ ಆದಮೇಲೆ ಒಂದು ಇತ್ತೀಚಿನ ದಿನಗಳಲ್ಲಿ ಅದು ಬಂದು ಅದರ ಮೂಲ ಸ್ಥಾನ ಏನು ನಮ್ಮ ಉಂಬ್ಳಿ ಬೆಟ್ಟ ಭಾಗಕ್ಕೆ ಬಂದು ರಿಟರ್ನ್ ಪುನಃ ಭೀಮ ಆ ಕಡೆನೇ ಹೋಗಿದೆ ಅಲ್ವಾ. ಆ ಸಂದರ್ಭದಲ್ಲಿ ಒಂದು KP ಕಲರ್ ಅಂತ ಹೇಳಿ 1 ಯಾವುದು ಇದೆ ಆನೆ, ಆ ಆನೆ ಆ ಭೀಮನೊಟ್ಟಿಗೆ ಹುಡ್ಕಾಡ್ಕೊಂಡು ಬಂದಿರುತ್ತೆ. ಆ ಬಂದ ಆನೆ ಒಬ್ಬಂಟಿಯಾಗಿತ್ತು, ಅದು ಎಲ್ಲೂ ಹೋಗ್ತಿರಲಿಲ್ಲ. ಕೊನೆಗೆ ಅದು ಬಂದು ಈಗ ನಮಗೆ ಗೊತ್ತಾಗಿರುವಂಥ ವಿಷಯ ಅಂತ ಹೇಳಿದ್ರೆ, ಅದು ಕಟ್ಟೆಪುರ ಕಾಡಿಗೆ ಬಂದು ಹೊಸದಾಗಿ ಈಗ ಕಾಣ ಸಿಕ್ಕಿದ್ದಾನೆ. ಅವನು ಬಂದು ಈಗ ಕೆಂಚಮ್ಮ ಹೊಸಕೋಟೆ ಕೆರೋಡಿ ಅಂತ ಹೇಳುವಂಥ ಜಾಗದಲ್ಲಿ ಇದ್ದಾನೆ. ಹೊಸ ಒಂದು 3 ಆನೆಗಳನ್ನ ಕರ್ಕೊಂಡು ಬಂದು ಸಕಲೇಶ್ಪುರ ಕಡೆಗೆ ಇನ್ನೇನೊಂದು 2-3 ದಿನದಲ್ಲಿ ಹೊಸ ಆನೆಗಳ ಒಂದು ತಂಡವನ್ನು ರಚಿಸಿಕೊಂಡು ಈಗ ಸಕಲೇಶ್ಪುರ ಭಾಗಕ್ಕೆ ಮುಖ ಮಾಡಿ ಹೊರಟಿದ್ದಾನೆ.
ಇನ್ನು ಅಲ್ಲಿ ಹೋದ್ಮೇಲೆ ಇವನೀಗೊಂದು 3 ಜನ, ಅಲ್ಲಿರೋರು 3 ಹೊಸ ಆನೆಗಳು. ಈಗ ಇವ್ರ ತಂಡದಲ್ಲೇ 7 ಆಳಾಯಿತು. ಕ್ಯಾಪ್ಟನ್ ಅಂತೂ ಹೇಳೋದು ಬೇಡ. ಸ್ನೇಹಿತರೊಬ್ಬರು ಹೇಳಿದ್ರು, ಇಲ್ಲಿ ಗಂಟೆ ಇದ್ದ ಕ್ಯಾಪ್ಟನ್ನೇ ಬೇರೆ, ಈಗಿರುವಂಥ ಕ್ಯಾಪ್ಟನ್ನೇ ಬೇರೆ ಅಂತ. ಮೈಕಟ್ಟೆಲ್ಲ ತುಂಬ ಚೆನ್ನಾಗಿ ದಷ್ಟಪುಷ್ಟವಾಗಿದೆ ಅಂತೇಳಿ. ಹೌದು, ಕ್ಯಾಪ್ಟನ್ಗೆ ಮದ ಇತ್ತು, ಸುಮಾರು ದಿವಸಗಳದು ಆಯಿತು. ಈಗ ಮದ ನಿಂತ ಮೇಲೆ ಒಳ್ಳೆ ಮೇವು, ಒಳ್ಳೆ ಆಹಾರ ಸೇವನೆ ಮಾಡ್ಕೊಂಡು ಈಗ ಆಲ್ಮೋಸ್ಟ್ ಎಲ್ಲ ತೋಟದಲ್ಲಿ ಮೇವು ಅಂತ ಹೇಳಿದ್ರೆ ಎಲ್ಲ ಇರಿಗೇಷನ್ ಮಾಡಿರ್ತಾರೆ. ತೋಟದಲ್ಲಿ ಬೇಕಾದಷ್ಟು ಹಸಿರು ಹುಲ್ಲುಗಳು ಮತ್ತು ನಮ್ಮ ಇಲ್ಲಿಗಿಂತ ಹೆಚ್ಚಾಗಿ ಹುಲ್ಲು ಕಾಡುಗಳು ಅಲ್ಲಿ ಆನೆಗಳಿಗೆ ಸಿಗ್ತದೆ. ಈಗ ಕ್ಯಾಪ್ಟನ್ ಮುಂದಿನ ಒಂದು ಆಧಿಪತ್ಯವನ್ನು ಆ ಭಾಗದಲ್ಲಿ ಸ್ಥಾಪನೆ ಮಾಡ್ತಾನೆ. ಭೀಮನಿಗೆ ಮದ ಈಗ ಕಮ್ಮಿ ಆಗುತ್ತೆ. ಕ್ಯಾಪ್ಟನ್ ಈ ವರ್ಷ ಅಲ್ಲೇ ಉಳಿಯುವಂಥ ಚಾನ್ಸ್ ಜಾಸ್ತಿ. ಅದೇ ರೀತಿ ಭೀಮ ಇನ್ನು 1 ತಿಂಗಳ ನಂತರ ಅವನು ಈ ಕಡೆ ನಮ್ಮ ಕೊಡಗು ಬಾರ್ಡ್ರ್ ಕಡೆ ಮುಖ ಮಾಡ್ತಾನೆ. ಅದೇ ರೀತಿ ಇನ್ನು ಈಗ KP ಕಾಲರ್, ಪೆನ್ಸಿಲ್ ಕೋರೆ ಇವಕ್ಕೆಲ್ಲ ಇನ್ನು ಈ ವರ್ಷದಿಂದ ಹೆಚ್ಚೆಚ್ಚಾಗಿ ಮದ ಸ್ಟಾರ್ಟ್ ಆಗುವಂಥ ಚಾನ್ಸ್ ತುಂಬ ಇದೆ. ಮುಂದಿನ ದಿನಗಳಲ್ಲಿ ಇವುಗಳು ಹಾವಳಿ ಮತ್ತಷ್ಟು ಹೆಚ್ಚಾಗ್ಬೋದು. ಎಲ್ಲರೂ ಜಾಗರೂಕರಾಗಿರಿ, ಹುಷಾರಾಗಿರಿ. ಈಗ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಕೊಡಗಿನ ಆನೆಗಳು ದಾಳಿ ಮಾಡೋ ಲೆಕ್ಕದಲ್ಲಿ ಇವುಗಳು ದಾಳಿ ಮಾಡ್ತಾ ಇಲ್ಲ. ಕೊಡಗಿನ ಆನೆಗಳು ಮನುಷ್ಯನ ಕಂಡ್ರೆ ಕಿಲೋಮೀಟ್ರ್ ಲೆಕ್ಕದಲ್ಲಿ ಓಡಿಸ್ಬಿಡ್ತವೆ, ಅಷ್ಟೊಂದು ಸ್ಟ್ರಾಂಗ್. ಇವು ಅಟ್ಲೀಸ್ಟ್ ಆ ಮನುಷ್ಯನ ಕಂಡಾಗ 1-2 ಹೆಜ್ಜೆ ಹಾಕಿ ಬಂದು ಆ ಕಡೆ ವಾಪಸ್ಸು ತಿರುಗಿ ಹರಡರೊಟ್ಟಿಗೆ ಹೋಯ್ತವೆ. ನಮ್ಮ ಇಲ್ಲಿ ಅದಲ್ಲ, ಹೆಣ್ಣಾನೆ ಆಗಲಿ ಗಂಡಾನೆ ಆಗಲಿ ಮೇಲೆ ಬೀಳೋಕ್ಕೇ ಬರ್ತವೆ. ಭಾರಿ ಕಷ್ಟ ಇಲ್ಲಿ ಆನೆಗೆ ಸಿಗಾಕೊಂಡ್ರೆ. ಯಾಕಂತಂದರೆ ಮನುಷ್ಯನಿಗೂ ಆನೆಗೆ ಇಲ್ಲಿ ಸಂಪರ್ಕಗಳು ಭಾರಿ ಕಡಿಮೆ ಅಂತಂದರೆ ಭಾರಿ ಕಡಿಮೆ. ಅದಕ್ಕೆ ನಮ್ಮ ಕೊಡಗಲ್ಲಿ ಆನೆ ದಾಳಿ ಮಾಡಿದ್ರೆ ಉಳಿಯೋದು ಭಾರಿ ಕಷ್ಟ. ಅದೇ ರೀತಿ ಈಗ ಇವುಗಳ ತಂಡ ತುಂಬ ಚೆನ್ನಾಗಿ ಈಗ ಒಂದು ತಂಡವನ್ನು ಕಟ್ಟಿಕೊಂಡು ಮುಂದೆ ಬೆಳೀತವೆ ಆ ಭಾಗದಲ್ಲಿ. ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರ್ಲಿ ಪುನಃ ಒಂದು ಕ್ಯಾಪ್ಟನ್ಗೆ ಮದ ಬಂದು ಸ್ವಲ್ಪ ಟೈಮಲ್ಲಿ 1-1.5 ತಿಂಗಳಲ್ಲಿ ಭೀಮನಿಗೂ ಮದ ಬಂದಿರುತ್ತೆ. ಮತ್ತೊಂದು ಫೈಟ್ ಆಗುವಂಥ ಚಾನ್ಸ್ ಇರ್ತದೆ. ಯಾವುದೇ ಕಾರಣ ಫೈಟ್ ಆಗದೆ ಇದ್ದರೆ ತುಂಬ ಒಳ್ಳೆಯದು. ಯಾಕೆಂತೇಳಿದ್ರೆ ಇನ್ನೂ ಈಗ ನಾನು ಅವತ್ತು ಹೇಳಿದೆ, ಕ್ಯಾಪ್ಟನ್ ಭೀಮ ಫೈಟ್ ಆದರೂ ಭೀಮನ ಹೊಡೆತಗಳು ಭಾರಿ ಜೋರು ಇರ್ತವೆ. ಯಾವಾಗಲೂ ಸಿಂಗಲ್ ದಂತ ಇರೋ ಆನೆ ಏಟುಗಳು ಭಯಂಕರ ಬೀಳ್ತವೆ. ಈಗ ಕಾಡಲ್ಲಾಗಿರ್ಬೋದು, ಇಲ್ಲೇ ಆಗಿರ್ಬೋದು, ಆ ಫೈಟಲ್ಲಿ ಹೋಗಿರೋಂಥ ಆನೆಗಳ ಸೈಜು ಅಷ್ಟೇ, ಆನೆಗಳ ದಂತನೂ ಅಷ್ಟೇ ಬೆಳವಣಿಗೆ ತುಂಬ ಉತ್ತಮವಾಗಿರ್ತದೆ. ಅವುಗಳ ಏಟು ಯಾಕೆಂದರೆ ಸಿಂಗಲ್ ಕೋಡ್ ತಪ್ಪಿಸಿ ಹೊಡಿತವೆ. ಈಗ ನಾವು ನಮ್ಮ ಅಭಿಮನ್ಯು ನೋಡ್ಬೋದು. ಅಭಿಮನ್ಯದೊಂದು ಶಾರ್ಟ್ ದಂತ, ಒಂದು ಲೆಂತ್ ಇರುವಂಥದ್ದು. ಆ ಒಂದು ಲೆಂತ್ ದಂತದಲ್ಲಿ ಹೆಂಗೆ ಹೊಡಿತಾನೆ ಅಂತ ಹೇಳಿದ್ರೆ, ಡಿಫೆಂಡಿಗೆ ಇದು ಮಾಡ್ತಾನೆ, ಶಾರ್ಟ್ ದಂತನ ಯೂಸ್ ಮಾಡಿಕೊಂಡು ಆಟಾಡ್ತಾನೆ ಅಭಿಮನ್ಯು. ಅದೇ ರೀತಿ ಈ ಸಿಂಗಲ್ ಕೋರ್ ಆನೆಗಳು ಯಾವಾಗಿದ್ದರೂ ಡೇಂಜರೇ. ತುಂಬ ರಕ್ತಸಿಕ್ತಮಯವಾಗಿ ಫೈಟ್ ಆಗುತ್ತೆ. ಅದೇ ರೀತಿ ಇನ್ನೇನು ಕಾಡಾನೆ ಕಾರ್ಯಾಚರಣೆ ಇದೆ ಅಂತ ಹೇಳ್ತಿದ್ರು ಹಾಸನ ಭಾಗದಲ್ಲಿ. ಅದು ಯಾವಾಗ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಏನೇ ಆಗಲಿ ಆನೆಗಳು ಜಾಸ್ತಿ ಆಗ್ತಿದ್ದಾವೆ. ರೈತರು ಬದುಕಬೇಕು, ಅವು ಬದುಕಬೇಕು, ಎಲ್ಲನೂ ಕಷ್ಟ ಆಗೋಗಿದೆ. ಎಲ್ಲ ಒಂದು ಬ್ಯಾರಿಕೇಡ್ ಮಾಡಿ ಈ ರೈತರುಗಳಿಗೆ ಜಮೀನಿಗೆ ಕೊಡೋ ಪರಿಹಾರ ದುಡ್ಡು ಅದು ಇದು ಅಂತೇಳಿ ಬೆಳೆ ನಷ್ಟದೆಲ್ಲ ಕೊಡ್ತಾರೆ. ಅದೇ ದುಡ್ಡನ್ನ ಅರಣ್ಯ ಇಲಾಖೆಯವರು ಅದರ ಕಾಡು ಒಳಗಡೆ ಊರೊಳಗಡೆ ಆನೆ ಬರೋದಂಗೆ ಬಂದು ಮಾಡಿ, ಆ ಕಾಡು ಒಳಗಡೆ ಇವರಿಗೆಲ್ಲ ಎಲ್ಲ ಥರದ ಆನೆಗಳಿಗೆ ಇರೋಂಥ ಫುಡ್ ಆಗಲಿ, ನೀರಾಗಲಿ, ಮೊದಲು ನೀರು, ಆಹಾರ. ಈಗ ಹೈಬ್ರಿಡ್ ಹುಲ್ಲುಗಳೆಲ್ಲ ಬೇಕಾದಷ್ಟು ಥರದ ಸಸಿ ಬೀಜಗಳು ಬಂದಿದ್ದಾವೆ, ಅದನ್ನು ಹಾಕ್ಬೋದು. ಇಲ್ಲಿಯ ಕಾಡುಗಳಲ್ಲಿ ಹಾಕ್ಬೋದು. ಯಾಕೆಂತಂದರೆ ಕಾಡೊಳಗಿದ್ದಂಥ ಜನರನ್ನೆಲ್ಲ ಕರ್ಕೊಬಂದು ಹೊರಗಡೆ ಬಿಟ್ಟಿದ್ದಾರೆ. ಈಗ ಅವ್ರುಗಳ ಜಮೀನುಗಳೆಲ್ಲ ಇದ್ದು, ಆ ಜಮೀನುಗಳೆಲ್ಲ ನೀರಾವರಿಯಾಗಿದ್ದಂಥ ಜಮೀನುಗಳು, ಆ ಜಮೀನುಗಳಲ್ಲೇ ಹೆಚ್ಚು ಹುಲ್ಲುಗಳು, ಈಗ ಹೈಬ್ರಿಡ್ ಹುಲ್ಲುಗಳು ಸೀಡ್ಸೇ ಸಿಗುತ್ತೆ. ಎಲ್ಲ ಬಿತ್ತನೆ ಮಾಡಿದರೆ ಬೇಕಾದಷ್ಟು ಮೇವು ಆನೆಗಳಿಗೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೇನು ಹೆಚ್ಚು ಮಾತಾಡಲಿಕ್ಕೇನಿಲ್ಲ. ಅದೇ ಮೊನ್ನೆ ದಾಳಿ ಮಾಡಿದ್ದು ಆನೆಗಳು ಬಗ್ಗೆ ಮಾಹಿತಿ ಕೊಡೋಣ ಅಂತ ಇದು ಮಾಡಿದೆ.